ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡುವಂತೆ ಹುಬ್ಬಳ್ಳಿಯ ರಾಯಪುರ ಧಾರವಾಡ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ ಇಸ್ಕಾನ್ ಶ್ರೀ ರಾಧಾಗೋವಿಂದ ದೇವಾಜಿ ಮಂದಿರದ ಮೊದಲ ಹಂತದ ಉದ್ಘಾಟನೆ ನೆರವೇರಲಿದ್ದು ಆಗಸ್ಟ್ 10ರಿಂದ ಸಾರ್ವಜನಿಕ ದರ್ಶನಕ್ಕೆ ತೆರೆಯಲಾಗುತ್ತಿದೆ. ಈ ಕುರಿತು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇಸ್ಕಾನ್ ಹುಬ್ಬಳ್ಳಿ ಅಧ್ಯಕ್ಷರು ಆದ ರಾಜು ಲೋಚನದಾಸರು, ಈ ಭವ್ಯ ಮಂದಿರ ಉತ್ತರ ಕರ್ನಾಟಕದ ಜನತೆಗೆ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆಯನ್ನ ಕೊಡಲಿದ್ದು ಭಕ್ತರಿಗಾಗಿ ವಿಶೇಷ ಕೇಂದ್ರವಾಗಿ ರೂಪುಗೊಳ್ಳಲಿದೆ ಎಂದಿದ್ದಾರೆ. ಇದೇ ವೇಳೆ ಶ್ರೀ ರಾಧಾಗೋವಿಂದ ದೇವಜಿ ಅವರ ಪವಿತ್ರ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವ ಇದೇ ತಿಂಗಳ 22ರಂದು ವಿಜೃಂಭಣೆಯಿಂದ ಜರುಗಲಿದ್ದು ಸಾವಿರಾರು ಭಕ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಇಸ್ಕಾನ್ ಹುಬ್ಬಳ್ಳಿ ಉಪಾಧ್ಯಕ್ಷರು ಆದ ರಘೋತ್ತಮದಾಸರು, ರಾಮಗೋಪಾಲದಾಸರು ಸೇರಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಮಂದಿರದ ಉದ್ಘಾಟನೆಯೊಂದಿಗೆ ಉತ್ತರ ಕರ್ನಾಟಕದಲ್ಲಿ ಭಕ್ತಿ, ಸಂಸ್ಕೃತಿ ಹಾಗೂ ಮೌಲ್ಯಾಧಾರಿತ ಶಿಕ್ಷಣದ ಪ್ರಸಾರಕ್ಕೆ ಮತ್ತಷ್ಟು ಉತ್ತೇಜನ ದೊರೆಯಲಿದೆ ಎಂಬ ವಿಶ್ವಾಸವನ್ನ ಇಸ್ಕಾನ್ ಪದಾಧಿಕಾರಿಗಳು ವ್ಯಕ್ತಪಡಿಸಿದರು. ಸೋಮಶೇಖರ್ ನಾಯಕ್, ಎಸ್ಆರ್ಕಾರ್ ನ್ಯೂಸ್. ಲೀಡರ್ಸ್ ಬರ್ತಾರೆ. ಮೇಯ್ನ್ ಆಗಿ ಶ್ರೀ ಮಧು ಪಂಡಿತ್ ದಾಸ್, ಇಸ್ಕಾನ್ ಬ್ಯಾಂಗ್ಳೂರ್ ಪ್ರೆಸಿಡೆಂಟ್ ಮತ್ತು ಅಕ್ಷಯ್ ಪಾತ್ರ ಚೇರ್ಮನ್ ಅವರು ಬರ್ತಾರೆ. ಸೊ ಅವ್ರ ಕೈಯಿಂದ ಇಲ್ಲಿ ಪ್ರಾಣ ಪ್ರತಿಷ್ಠೆ ಮತ್ತು ಫಸ್ಟ್ ಅಭಿಷೇಕ ನಡೆಯುತ್ತೆ. ಇದು ಏನಂತಂದ್ರೆ ಪ್ರಾಣದ ಪ್ರತಿಷ್ಠಾಪನೆ 4 ದಿನ ಇರುತ್ತೆ. ಇಲ್ಲ, 18ನೇ ತಾರೀಕಿನಿಂದ 22ನೇ ತಾರೀಕು 5 ದಿನ ಇರುತ್ತೆ. 5 ದಿನ ಇರುತ್ತೆ. ವಿಶೇಷಿತ 5 ದಿನ ಥರದ ಹೋಮಗಳು ನಡೀತೆ. ಸೊ ಅದನಂತರ ಅಧಿವಾಸ ಅಂತ ಹೇಳ್ತಾರೆ. ಇದು ಅಧಿವಾಸನ ಅಂದರೆ ಮೂರ್ತಿಗಳನ್ನು ನೀರಲ್ಲಿ ಇಡೋದು, ನೆಕ್ಸ್ಟ್ ಬಂದು ಹಾಲಲ್ಲಿ ಇಡೋದು, ಪುಷ್ಪಗಳಲ್ಲಿ ಇಡೋದು, ಮುಚ್ಚಿಡೋದು, ಈ ಥರದ ಫಲಗಳಲ್ಲಿ ಮುಚ್ಚಿಡೋದು, ಈ ಥರ ಅಧಿವಾಸ ಅಂತ ಹೇಳ್ತಾರೆ. ಇದೆಲ್ಲ ಪ್ಯೂರಿಫಿಕೇಷನ್ಗೆ. ಗುರುಗಳ ಅಂದ್ರೆ ಕೃಷ್ಣನ ಮೂರ್ತಿ ಎಷ್ಟು ಫೀಟ್ ಇದೆ? ಕೃಷ್ಣ ಮತ್ತು ಎಲ್ಲ ಮೂರ್ತಿಗಳು, ಕೃಷ್ಣ ರಾಧಾ ಗೋವಿಂದ ದೇವ್, ರಾಧಾರಾಣಿ ಗೋವಿಂದ ದೇವ್, ಕೃಷ್ಣ, ಬಲರಾಮ, ನಿತ್ಯಾನಂದ ಪ್ರಭು, ಚೈತನ್ಯ ಮಹಾಪ್ರಭು, ಇದೆಲ್ಲ 6 ವಿಗ್ರಹಗಳಿರುತ್ತೆ. 6 ವಿಗ್ರಹಗಳು 4 ಫೀಟ್ ಎತ್ತರ ಇರುತ್ತೆ. ಮೂರ್ತಿ ತಯಾರಾಗಿದ್ದು ಜೈಪುರ್ನಲ್ಲಿ ಎಲ್ಲ ಮೂರ್ತಿಗಳು ತಯಾರಾಗಿದೆ. ಮೂರ್ತಿಗಳು ಬಂದಿವೆ. 10 ದಿನ ಹಿಂದೆ ಮೂರ್ತಿಗಳು ಎಲ್ಲಿ ಬಂದಿವೆ. ಹರೇ ಕೃಷ್ಣ.